ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ರುದ್ರಮೂರ್ತಿ. ನಾನು ಮೂಲತಃ ಕರ್ನಾಟಕದವನು. ಅಚ್ಯುತಾವತಾರ ಅನ್ನೋ ಸಿನಿಮಾದ ನಿರ್ಮಾಪಕ ಸರ್. ಸುಮಾರು ವರ್ಷದಿಂದ ನಾವು ಪ್ಲಸ್ ನಮ್ಮ ಟೀಮ್ ಎಲ್ಲ ಸಿನಿಮಾದಲ್ಲಿ ಒಂದು ಮೂವಿ ನಿರ್ಮಾಣ ಮಾಡಬೇಕು ಅಂತ ಸುಮಾರು ಪ್ಲಾನ್ ಮಾಡ್ತಾ ಇದ್ವಿ. ಅದೇ ರೀತಿ ಇದ್ದಾಗ ಕಾಸರಗೋಡು ಬಾರ್ಡ್ರಲ್ಲಿ ಪಾಲಿಗೆ ಅಂತ ಒಂದು ಸಣ್ಣ ಒಂದು ವಿಲೇಜ್ ಇದೆ. ಅಲ್ಲಿ ನಮ್ಮ ಲೋಹಿತ್ ಶೆಟ್ರ್ ಅಂತ ಇದ್ದಾರೆ. ಆ ಊರಿಗೆ ಅವಾಗ ನಾವು ಬಂದು ಹೋಗ್ತಾ ಇದ್ವಿ. ಸೊ ಆ ಊರು ಆ ಲೊಕೇಶನ್ ವೈಸ್ ನಾವು ಪ್ಲಾನ್ ಮಾಡಿ ಅಲ್ಲಿಂದ ಇನ್ಸ್ಪೈರ್ ಆಗ್ಬಿಟ್ಟು ನಾವು ಈ ಸಿನಿಮಾ ಮಾಡೋಣ ಅಂತ ನಮ್ಗೆ ಒಂದು ಪ್ಲಾನ್ ಸಿಕ್ಕಿತ್ತು ಸರ್. ಅಚ್ಯುತ ಅವತಾರಂ ಅಂದ್ರೆ ವಿಷ್ಣುವಿನ ಇನ್ನೊಂದು ಅವತಾರ. ಈ ಸಿಂಪಲ್ ಎಕ್ಸಾಂಪಲ್, ದೈವಲೋಕದಲ್ಲಿ ರಾಕ್ಷಸರದು ಸಿಕ್ಕಾಪಟ್ಟೆ ತೊಂದರೆ ಜಾಸ್ತಿ ಆಗಿ ಉಪಟಳ ಜಾಸ್ತಿ ಆಗಿದಾಗ ವಿಷ್ಣು ಯಾವ ರೀತಿ ಇನ್ನೊಂದು ಅವತಾರ ತಾಳಿ ದೈವಲೋಕದಲ್ಲಿ ದೈವತೆಗಳನ್ನೆಲ್ಲ ರಕ್ಷಣೆ ಮಾಡ್ತಾನೋ, ಅದೇ ರೀತಿ ನಮ್ಮ ಅಚ್ಯುತ ಅವತಾರ ತನ್ನ ಸ್ವಂತ ಫ್ಯಾಮಿಲಿ ಯಾವ ರೀತಿ ಕಷ್ಟದಲ್ಲಿ ಸಿಲುಕಿಕೊಂಡಾಗ ಅವಳು ಯಾವ ರೀತಿ ಒಂದು ಅಚ್ಯುತ ಅವತಾರ ತಾಳಿ ತನ್ನ ಸ್ವಂತ ಕುಟುಂಬವನ್ನು ಹೇಗೆ ರಕ್ಷಣೆ ಮಾಡ್ಕೊಂತಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಚ್ಯುತ ಅವತಾರಂ ಅನ್ನೋ ಒಂದು ಟೈಟ್ಲ್ ನಾವು ಪ್ಲಾನ್ ಮಾಡಿದ್ವಿ ಸರ್, ಟೀಮ್ ಎಲ್ಲ ಸೇರ್ಕೊಂಡು. ಅಂದ್ರೆ ಸರ್, ಇವತ್ತು ದುಡ್ಡು ಎಲ್ಲರೂ ದುಡಿತಾರೆ ಸರ್. ದುಡ್ಡು ದುಡಿಯೋಕೆ ನೂರಾರು ದಾರಿ ಇದೆ. ಬಟ್ ಒಂದು ಪ್ಯಾಷನ್ ಇದೆ. ಸಿನಿಮಾ ಮಾಡ್ಬೇಕು ಅಂತ ಅವತ್ತಿನ ನಮ್ದು ಒಂದು ಟೀಮ್ದು ಒಂದು ಪ್ಯಾಷನ್ ಇತ್ತು. ಸೊ ಸಿನಿಮಾ ನಿರ್ಮಾಣ ಮಾಡ್ಬೇಕು ಅಂತ ಸುಮಾರು ನಾವು ವರ್ಷದಿಂದ ಕನ್ಸ್ಕೊಂಡಿದ್ವಿ. ಸೊ ಅವತ್ತ ಕನ್ಸ್ಕೊಂಡಿದ್ದು ಇವತ್ತು ಅದ್ ನನ್ಸಾಗಿ ನಾನು ಇವತ್ತಿಲ್ಲಿ ನಿಂತಿದ್ದೆ ಸರ್. ಅಂದ್ರೆ ಈಗ ಸಿಂಪಲ್ ಎಕ್ಸಾಂಪಲ್, ಒಂದು DLT ಸಿಸ್ಟಮ್ ಅಂತ ಒಂದು ಆಪ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಆಪ್ ಬಂದಿದೆ. ಸೊ ಅದು ಸೋಷಿಯಲ್ ಅವೇರ್ನೆಸ್ ಬಂದಿದೆ. ಬಟ್ ಆ ಆಪ್ ಏನು, ಹೆಂಗೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಮ ಸೊಸೈಟಿಲಿ ಯಾರಿಗೂ ತಿಳಿದಿಲ್ಲ. ಸೊ ಅದನ್ನೇನು ಯಾವ ತರ ಸ್ಕ್ಯಾಮ್ ಇಂದ ಯಾವ ತರ ಪ್ರಿವೆನ್ಷನ್ಸ್ ತಗೊಂಡು ಅದು ಮಾಡುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಆ DLT ಸಿಸ್ಟಮ್ ನ ಮಾಡ್ಕೊಂಡು ಅದ್ರ ಮುಖಾಂತರ ಕತೆ ಹೇಳಿ ಒಂದು ಸಿನಿಮಾ ನಾವು ರೆಡಿ ಮಾಡಿದೀವಿ. ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. ಅಂದ್ರೆ ಸರ್, ಕನ್ನಡ ಅಂತಲ್ಲ, ಮಲಯಾಳಂ ಅಂತ ಬೇರೆ ಲ್ಯಾಂಗ್ವೇಜ್ ಅಂತ ಆ ತರ ಏನು ನಮ್ದು ಉದ್ದೇಶ ಇಲ್ಲ. ಏನು ಅಂದ್ರೆ ನಾವು ಪ್ಲಾನ್ ಮಾಡಿದ್ದು ಲೊಕೇಶನ್ ವೈಸ್ ಪ್ಲಾನ್ ಮಾಡಿದ್ವಿ. ಆ ಕತೆ ಇಲ್ಲಿಗೆ ಸೂಟ್ ಆಗುತ್ತೆ, ಇಲ್ಲಿನ ಜನರಿಗೆ ಸೂಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿ ಸೊ ನಾವು ಲೊಕೇಶನ್ಸ್ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸೆಲೆಕ್ಟ್ ಮಾಡಿ ಇಲ್ಲೇ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದು. ಅಂಡ್ ಮೇನ್ ಥಿಂಗ್ ಎಲ್ಲ ಆರ್ಟಿಸ್ಟ್ ಎಲ್ಲ ಬಂದ್ಬಿಟ್ಟು ಮಲಯಾಳಂ ಆರ್ಟಿಸ್ಟೇ. ಸೊ ಮುಖ್ಯವಾಗಿ ನಮ್ಮ ಕನ್ನಡದಲ್ಲಿ ಹಿರಿಯ ನಟ ಅವಿನಾಶ್ ಸರ್ ಅವರು ಸಹ ಆಕ್ಟ್ ಮಾಡಿದ್ದಾರೆ. ಸೊ ಆ ಉದ್ದೇಶದಿಂದ ನಾವು ಪ್ಲಾನ್ ಮಾಡಿ ಮಲಯಾಳಂ ಮಾಡ್ಬೇಕು ಅಂತ ಮಾಡಿದ್ವಿ. ಅದನ್ನ ಬಿಟ್ಟು ಕನ್ನಡ ಬೇಡ ಮಲಯಾಳಂ ಬೇಡ ಅಂತ ಏನೋ ಉದ್ದೇಶ ಏನಿಲ್ಲ. ಇಲ್ಲಿನ ಜನರ ಮೈಂಡ್ ಸೆಟ್ಗೆ ಇಲ್ಲಿನ ಲೊಕೇಶನ್ ಸೂಟ್ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸೊ ನಾವು ಪ್ಲಾನ್ ಮಾಡಿದ್ವಿ, ಸಿನಿಮಾ ನಿರ್ಮಾಣ ಮಾಡಿದ್ವಿ. ಹೇಳ್ದಂಗೆ ಸರ್, ಈಗ ಶಾಸ್ತ್ರೀಯ ನೃತ್ಯಗಾರ್ತಿ ಮಾಳ್ವಿಕಾ ನಂದನ್ ಅಂತ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ನಟರು ಅವಿನಾಶ್ ಸರ್ ಸಹ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಅಂಡ್ ಸಿಮಾಜಿ ನಾಯರ್ ಅಂತ ಕೇರಳದವರು. ಅಂಡ್ ಆಲ್ಮೋಸ್ಟ್ ಆಲ್ ಇನ್ ಮಿಕ್ಕಿದವರೆಲ್ಲ ಆರ್ಟಿಸ್ಟ್ ಎಲ್ಲ ಕೇರಳದಿಂದಾನೇ ಆಗಿದೆ ಸರ್. ಯಾಕಂದ್ರೆ ಮೂಲತಃ ಇದು ಕೇರಳ ಮಲಯಾಳಂ ಮೂವಿ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವೆಲ್ಲ ಆರ್ಟಿಸ್ಟ್ ಅಲ್ಲೇ ಪಿಕ್ ಮಾಡಿದ್ವಿ. ಹೌದು ಸರ್, ಇದೇ 17ನೇ ತಾರೀಕು ಶುಕ್ರವಾರ ಸಿನಿಮಾ ಬರ್ತಾ ಇದೆ ಸರ್. ಅದು ತುಂಬಾ ಹೆಮ್ಮೆ ವಿಚಾರನೇ ಸರ್. ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ಸ್ ನಮ್ಮ ಸಿನಿಮಾನ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅದು ತುಂಬಾನೇ ನಮ್ಗೆ ಹೆಮ್ಮೆ ವಿಚಾರ. ಅಂಡ್ ತುಂಬಾ ಸಪೋರ್ಟಿವ್ ಆಗಿ ನೀವು ಮಾಡಿ ಸಿನಿಮಾ ಚೆನ್ನಾಗಿದೆ, ಎಲ್ಲಾ ಕಡೆ ನಾನು ಏನ್ ಬೇಕು ಥಿಯೇಟರ್ ಸೆಟಪ್ ಮತ್ತೊಂದೆಲ್ಲ ಮಾಡ್ಕೊಂಡು ಕೊಡ್ತೀನಿ, ಫ್ರೆಶ್ ಚಾನರ್ ಇದೆ, ಚೆನ್ನಾಗಿದೆ ಮಾಡಿ ಅಂತ ತುಂಬಾನೇ ನಮ್ಮ ಸುಪ್ರೀತ್ ಸರ್ ಆಗ್ಬೋದು, ಇನ್ನ ಸುಮಾರು ಹಲವಾರು KVN ಸಂಸ್ಥೆಯ ಎಲ್ಲರೂ ಸೇರ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳ್ಬೇಕು ಅಂದ್ರೆ, ಸಿಂಪಲ್ ಎಕ್ಸಾಂಪಲ್ ಸರ್, ಏನು ಹೇಳಕ್ಕೋಗಲ್ಲ ಜಾಸ್ತಿ. ನಾವು 5 ಭಾಷೆಯಲ್ಲಿ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಮತ್ತೊಂದು ಅಂತ ನಾನು ಹೇಳಲಿಕ್ಕೆ ಬಿಲ್ಡಪ್ ಪ್ರಮೋಷನ್ಸ್ ಅಂತ ಆತರ ಎಲ್ಲ ಏನೇ ಹೇಳಲಿಕ್ಕೆ ಹೋಗಲ್ಲ. ಎಲ್ಲರೂ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮೂವಿ ಮಾಡಿದ್ರು ಬಂದು ಅವ್ರ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ರಿಯಲ್ ಫ್ಯಾಕ್ಟ್ ರಿವ್ಯೂ ಜನಗಳಿಗೆ ತಲುಪಿಸಿ, ನಿಮ್ ಫ್ರೆಂಡ್ಸ್ಗೆ ತಿಳಿಸಿ. ಮೂವಿನ ಇದೇ 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ. ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊಂತೀನಿ.